ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಸಾಂಬಾರ್ ಥರನೂ ಯೂಸ್ ಮಾಡ್ಬೋದು, ಕರಿ ಥರ ಯೂಸ್ ಮಾಡ್ಬೋದು. ನಾವು ಇದನ್ನು ಘಷಿ ಅಂತ ಹೇಳ್ತೇವೆ. ಇದು ನಿಮಗೆ ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಮೊದಲಿಗೆ ರಾತ್ರಿಯೇ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ನೋಡ್ಬೋದು, ಇದು ಕಡಲೆಕಾಯಿ ಚೆನ್ನಾಗಿ ನೆಂದಿದೆ. ಮಾರ್ನಿಂಗ್ ಅಷ್ಟರೊಳಗಡೆ ಚೆನ್ನಾಗಿ ನೆಂದಿದೆ. ನೀವು ರಾತ್ರಿಯೇ ಕಡಲೆಕಾಯಿನ ನೆನೆಸಿಟ್ಕೊಳ್ಳಿ. ಅಕಸ್ಮಾತ್ ನೆನಪಿಲ್ಲ ಅಂದರೆ ನೀವು ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಿಸಿ ನೀರಲ್ಲಿ ನೀವು ಇದನ್ನು ನೆನೆಸಿಟ್ಕೊಂಡ್ರೆ ಸಹ ಇದು ಸಾಫ್ಟ್ ಆಗುತ್ತೆ. ಹಾಗೆ ನಾನಿಲ್ಲಿ ಹಲಸಿನಕಾಯಿಯನ್ನು ತಗೊಂಡಿದ್ದೇನೆ. ನೋಡ್ಬೋದು, ನನಗೆ ಇದು ಒಂದು ಹಲಸಿನಕಾಯಿನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಕೈಗೆ ಎಲ್ಲ ಸ್ವಲ್ಪ ನೀವು ಎಣ್ಣೆಯನ್ನು ಹಚ್ಕೊಳ್ಬೇಕಾಗತ್ತೆ. ಕೈಗೆ ಎಣ್ಣೆಯನ್ನು ಹಚ್ಕೊಂಡು ನೀವು ಮೆಟಗತ್ತಿ ಅಥವಾ ಇಲ್ಲ ಕತ್ತಿ, ಚಾಕು ಯಾವುದರಿಂದ ಬೇಕಾದರೂ ಕಟ್ ಮಾಡಬಹುದು. ಇದು ತುಂಬ ಹಾರ್ಡ್ ಇರೋದ್ರಿಂದ ಸ್ವಲ್ಪ ಕೈಯೆಲ್ಲ ಜಾಗ್ರತೆಯಿಂದ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಪೇಪರ್ ಇಲ್ಲ ಬಟ್ಟೆಯಿಂದ ಅದರ ಮೇಣ ಏನಿರುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆ ಇದರ ಮಧ್ಯದಲ್ಲಿ ಈ ಥರ ಗಟ್ಟಿ ಇರುತ್ತೆ, ಅದನ್ನು ಸಹ ಕಟ್ ಮಾಡಿಕೊಂಡು ಸಿಪ್ಪೆಯನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದು ಕಟ್ ಮಾಡೋದಕ್ಕೆ ಮೆಟಗತ್ತಿಗಿದ್ರೆ ತುಂಬಾ ಈಸಿ ಆಗುತ್ತೆ. ಚಾಕುವಲ್ಲಿ ಸ್ವಲ್ಪ ಕೈಯೆಲ್ಲ ನೋವಾಗಿಬಿಡುತ್ತೆ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಂಥ ಹಲಸಿನಕಾಯಿನ ನಾನು ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಇಲ್ಲ ಅಂದರೆ ಅದು ಕಪ್ಪಾಗಿಬಿಡುತ್ತೆ. ಸೊ ಅದರಿಂದ ಇದನ್ನು ನೀರಿಗೆ ಹಾಕಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಜಾಕ್ ಫ್ರೂಟ್ಸು ಕಟ್ ಮಾಡಿ ಆಗಿದೆ. ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಜಾಕ್ ಫ್ರೂಟ್ಸ್ ಎಲ್ಲ ನೀರಿಗೆ ಹಾಕಾಗಿದೆ. ಹಾಗೆ ಅದರ ಸಿಪ್ಪೆಯನ್ನೆಲ್ಲ ನೋಡ್ಬೋದು, ಈ ರೀತಿ ಇದೆ. ಇದನ್ನು ಹೊತ್ತಾಕಿದ್ರೆ ಆಯಿತು. ಇವಾಗ ಈರುಳ್ಳಿ ಟೊಮೆಟೊಯನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಒಂದು ಕುಕ್ಕರಿಗೆ ನೆನೆಸಿಟ್ಕೊಂಡಂತಹ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಕೆಂಪು ಕಡಲೆ ಇಲ್ಲ ಕಾಬೂಲ್ ಕಡಲೆಯನ್ನು ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಕೆಂಪು ಕಡಲೆ ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ರಾ ಜಾಕ್ ಫ್ರೂಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಮತ್ತು ಟೊಮೆಟೊವನ್ನು ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ಈರುಳ್ಳಿ ಏನು ಹಾಕದೇನೂ ಸಹ ಮಾಡ್ತಾರೆ. ಇವತ್ತು ನಾನು ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಮಾಡೋದು ತೋರಿಸ್ತಾ ಇದ್ದೇನೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ನೀರು ಹಾಕಿಬಿಟ್ಟು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 2ರಿಂದ 3 ವಿಷಲ್ ಬರೋ ತನಕ ಕೂಗಿಸ್ಬೇಕು. ಇಲ್ಲಿ ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೇನೆ. ಅದು ತಣ್ಣಗಾಗೋ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಹಿಡಿ ಕಾಯಿಯನ್ನು ಯೂಸ್ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಮಸಾಲೆಗೆ ಇಲ್ಲಿ ನಾನು ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು, ಹಾಗೆ ಸ್ವಲ್ಪ ಹಿಂಗೆ ಇರುತ್ತೆ ಅದನ್ನು ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಫ್ರೈ ಮಾಡಿಕೊಂಡಂತಹ ಮೆಣಸು ಮಸಾಲೆಯನ್ನು ನಾನಿಲ್ಲಿ ತೆಂಗಿನ ತುರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕುಕ್ಕರ್ ತಣ್ಣಗಾದ್ಮೇಲೆ ಅದರಲ್ಲಿ ಬೇಯಿಸ್ಕೊಂಡಂಥ ಒಂದು 4 ಕಡಲೆಕಾಳನ್ನು ನಾವು ತೆಗೆದಿಟ್ಕೊಳ್ಬೇಕು. ಇವಾಗ ನಾನು ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು, ತರಿ ಎಲ್ಲ ಇಟ್ಕೊಳ್ಬೇಡಿ. ಹಾಗೆ ನಾನು ಸ್ವಲ್ಪ ಬೇಯಿಸಿಟ್ಕೊಂಡಂತಹ ಕಡಲೆಯನ್ನು ಹಾಕಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಸಾಂಬಾರು ಸ್ವಲ್ಪ ದಪ್ಪನೇ ಆಗಿ ಬರುತ್ತೆ. ನಾವು ಇದಕ್ಕೆ ಯಾವುದೇ ಬೇಳೆಯನ್ನು ಹಾಕೋದಿಲ್ಲ. ಅದರಿಂದ ಸಾಂಬಾರು ಸ್ವಲ್ಪ ಥಿಕ್ನೆಸ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತೇವೆ. ಹಾಗೆ ನೋಡ್ಬೋದು, ನಾನಿಲ್ಲಿ ಏನು ಹಲಸಿನಕಾಯಿ ಚೆನ್ನಾಗಿ ಬೆಂದಿರೋದನ್ನು ಸಹ ತೋರಿಸಿದ್ದೇನೆ. ಇವಾಗ ಮಸಾಲೆಯನ್ನು ನಾವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ, ಕಡಲೆನೂ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ನೀವು ಸ್ಟವನ್ನು ಆಫ್ ಮಾಡಬೇಕು. ಇಲ್ಲಾಂದರೆ ಸಾಂಬಾರು ಚೆನ್ನಾಗಿ ಆಗಲ್ಲ. ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಅಂತ. ಇದು ಇವಾಗ ಸ್ವಲ್ಪ ತೆಳ್ಳಗೆ ಅನಿಸುತ್ತೆ. ಸ್ವಲ್ಪ ದಪ್ಪ ಆದಮೇಲೆ ಇದು ಸಾಂಬಾರು ಸ್ವಲ್ಪ ದಪ್ಪನೇ ಆಗಿ ಬರುತ್ತೆ ಕುದಿಯೆಲ್ಲ ಬಂದಮೇಲೆ. ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಅಂತ ಅನಿಸ್ತಿದ್ರೆ ಉಪ್ಪನ್ನು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ, ಸಾಸಿವೆ,
ಹಾಗೆ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಕರಿಬೇವು ಸೊಪ್ಪು ಇರಲಿಲ್ಲ, ಅದಕ್ಕೆ ಅದನ್ನು ಹಾಕ್ಕೊಂಡಿಲ್ಲ. ಇವಾಗ ಕಡಲೆಕಾಳು ಮತ್ತು ರಾ ಜಾಕ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಮಾಡಿದಂತಹ ಸಾಂಬಾರು ರೆಡಿಯಾಗಿದೆ. ನೀವು ಇದನ್ನು ಅನ್ನಕ್ಕೆ ಸರ್ವ್ ಮಾಡಬಹುದು, ಇಲ್ಲ ಅಂದರೆ ಚಪಾತಿಗೂ ಸಹ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ರೆಡಿಯಾಗಿದೆ.